ಇನ್ನು ಡಿಸಿಎಂ ಅಜಿತ್ ಪವಾರ್ ಅವರ ಕೊನೆಯ ಫೋಟೋ ವೈರಲ್ ಆಗ್ತಾ ಇದೆ. ಲಾಸ್ಟ್ ಫೋಟೋ ಪ್ರೈವೇಟ್ ಜೆಟ್ನಲ್ಲಿ ಅಜಿತ್ ಪವಾರ್ ಪ್ರಯಾಣವನ್ನ ಮಾಡ್ತಾ ಇದ್ದಂತಹ ಆ ಲಾಸ್ಟ್ ಫೋಟೋ, ಅಜಿತ್ ಪ್ರಯಾಣ ಮಾಡುವಾಗ ತೆಗೆದಂತಹ ಫೋಟೋ ಇದು. ಆ ಫೋಟೋ ಈಗ ಲಭ್ಯ ಆಗಿದೆ. ಬಾಡಿ ಗಾರ್ಡ್ ಜೊತೆಗೆ ಅಜಿತ್ ಪವಾರ್ ಕುಳಿತಿರುವಂತಹ ಫೋಟೋ, ವಿಪಿನ್ ಜಾಧವ್ ಆತನ ಜೊತೆಗೆ ಕುಳಿತಿರುವಂತಹ ಫೋಟೋ, ವಿಮಾನ ಪತನಕ್ಕೂ ಮುನ್ನ ತೆಗೆದುಕೊಂಡಿರುವಂತಹ ಫೋಟೋನ ಶೇರ್ ಮಾಡಲಾಗಿರುತ್ತೆ. ಆ ಫೋಟೋ ಈಗ ಲಭ್ಯವಾಗಿದೆ. ಅಜಿತ್ ಪವಾರ್ ಅವರ ಇವತ್ತಿನ ಫೋಟೋ ಇದು, ಲಾಸ್ಟ್ ಫೋಟೋ ಅನ್ನುವಂಥ ಮಾಹಿತಿ. ಅವರ ಜೊತೆಗೆ ಆ ಪಕ್ಕದಲ್ಲಿ ಅವರ ಬಾಡಿ ಗಾರ್ಡ್ ಇರೋದನ್ನ ಗಮನಿಸ್ತಾ ಇದ್ದೀರಿ. ಇಬ್ರು ಇದ್ದಾರೆ, ಅಜಿತ್ ಪವಾರ್ ಹಾಗೆ ವಿಪಿನ್ ಜಾಧವ್. ಇದು ಕೊನೆಯದಾಗಿ ಕ್ಯಾಪ್ಚರ್ ಮಾಡಲಾಗಿರುವಂತಹ ಫೋಟೋ. ಆ ಫೋಟೋನ ತಮ್ಮ ಮೊಬೈಲ್ ಮೂಲಕ ಜೊತೆಗಿದ್ದವರಿಗೆ ಶೇರ್ ಮಾಡಲಾಗಿರುತ್ತೆ. ಯಾರು ಅವರ ಆತ್ಮೀಯರಿರ್ತಾರೋ ಯಾರೋ ಶೇರ್ ಮಾಡಿದ್ದಾರೆ, ವಿಮಾನದಲ್ಲಿದ್ದವರೇ ಆ ಫೋಟೋನ ಶೇರ್ ಮಾಡಿದ್ದಾರೆ. ಆದರೆ ಅದೇ ಕೊನೆಯ ಫೋಟೋ ಆಗತ್ತೆ, ಅದೇ ಲಾಸ್ಟ್ ಫೋಟೋ ಆಗ್ಬಿಡುತ್ತೆ. ಇದನ್ನ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅಜಿತ್ ಪವಾರ್ ಅವರು 8:10ಕ್ಕೆ ಮುಂಬೈನಲ್ಲಿ ಹದ್ದವರು 8:45ಕ್ಕೆ ಬಂದು ಲ್ಯಾಂಡ್ ಆಗ್ತಾರೆ ಬಾರಾಮತಿಯಲ್ಲಿ ಅಂತ ಹೇಳಿ ಅವರ ಪಕ್ಷದ ನಾಯಕರೆಲ್ಲ ವೆಲ್ಕಮ್ ಮಾಡೋದಕ್ಕೆ ಅಂತ ಹೇಳಿ ಕಾಯ್ತಾ ಇದ್ರು. ಯಾಕಂದ್ರೆ ಅಲ್ಲಿಂದ ಅವ್ರು ಹೋಗ್ಬೇಕಾಗಿದ್ದು ಜಿಲ್ಲಾ ಪಂಚಾಯತ್ ಚುನಾವಣೆ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತಹ ರ್ಯಾಲಿಯಲ್ಲಿ ಅಜಿತ್ ಪವಾರ್ ಭಾಗಿಯಾಗಬೇಕಾಗಿತ್ತು. ಹಾಗಾಗಿ ಬಾರಾಮತಿ ಏರ್ಪೋರ್ಟ್ ನಲ್ಲಿ ಅವರ ಪಕ್ಷದ ನಾಯಕರೆಲ್ಲ ಬೊಕೆ ಹಿಡ್ಕೊಂಡು ಅವರನ್ನ ವೆಲ್ಕಮ್ ಮಾಡುವುದಕ್ಕೆ ಅಂತ ಹೇಳಿ ಕಾಯ್ತಾ ಇದ್ರು. ಯಾಕಂದ್ರೆ ಬರ್ತಾ ಇದ್ದಿದ್ದು ಡಿಸಿಎಂ, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ, ಒಬ್ಬ ಪ್ರಭಾವಿ ನಾಯಕ, ಜೊತೆಗೆ ಬಾರಾಮತಿ ಕ್ಷೇತ್ರದ ಶಾಸಕ ಕೂಡ ಹೌದು. ಹಾಗಾಗಿ ಅವರ ಪಕ್ಷದ ನಾಯಕರೆಲ್ಲ ಅಲ್ಲಿ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ರು. ಆದ್ರೆ ಇನ್ನೇನು ಇಳಿಬೇಕು, 1-2 ನಿಮಿಷಗಳ ಅಂತರದಲ್ಲಿ ಇಳಿದು ಬಿಡ್ತಾ ಇದ್ರೇನೋ ಅಜಿತ್ ಪವಾರ್ ಅವರು. ಆದ್ರೆ ಆ 2 ನಿಮಿಷ ಇಳಿಯುವಂತಹ ಸಮಯ ಏನಿದೆ, ಆ ಟೈಮ್ನಲ್ಲಾದಂತಹ ಅವಘಡ ಅವ್ರ ಜೀವವನ್ನೇ ಕಸಿದುಕೊಂಡ್ಬಿಡ್ತು. ಅಜಿತ್ ಪವಾರ್ ಅವರ ಕೊನೆಯ ಫೋಟೋ, ಅವರ ಬಾಡಿ ಗಾರ್ಡ್ ಆಗಿರುವಂತಹ ವಿಪಿನ್ ಜಾಧವ್ ಕೂಡ ಜೊತೆಗಿರುವಂತದ್ದನ್ನ ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.